ಹಲೋ ಫ್ರೆಂಡ್ಸ್, ಜೈಸ್ ಟೈಮ್ ಪಾಸ್ಗೆ ಸುಸ್ವಾಗತ. ಇವತ್ತು ನಾನು ನಿಮಗೆ ಉದ್ದಿನ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ತಗೊಂಡಿರೋದು ಉದ್ದಿನ ಬೇಳೆ 1 ಕಪ್ಪು, ಕೋರ್ಸಾಗಿ ಪುಡಿ ಮಾಡ್ಕೊಂಡಿರೋ ಮೆಣಸು, ಜೀರಿಗೆ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಉದ್ದಿನ ಬೇಳೆನ ಹಸಿಯಾಗೇ ಪೌಡರ್ ಮಾಡ್ಕೊಂಡಿದ್ದೀನಿ, ಫೈನ್ ಪೌಡರ್ ಮಾಡಿಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಮೆಣಸು ಜೀರಿಗೆ ಕೂಡ ಬರೀ ದಪ್ಪಗಿರೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಪುಡಿ ಎಲ್ಲ ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ಸೋಡಾ 1/4 ಸ್ಪೂನು, ಉಪ್ಪು ರುಚಿಗೆ. ಸೋಡಾ ಯೂಸ್ ಮಾಡೋಕ್ಕೆ ಬೇಡ ಅಂದರೆ ಹಪ್ಪಳದ ಖಾರ ಅಂತ ಸಿಗುತ್ತೆ, ಅದನ್ನು 1/2 ಸ್ಪೂನ್ ಹಾಕ್ಕೋಬೋದು. ಇಂಗ್ರೀಡಿಯೆಂಟ್ಸು, ಮೆಥಡು ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀರು 3.5 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿರ್ತೀನಿ. ನಾನು ಗಟ್ಟಿಯಾಗಿ ಮಾಡ್ಕೋಬೇಕು ಹಿಟ್ಟನ್ನು. ಹಿಟ್ಟು ಕಲಸಿದ್ದಾಯಿತು. ಚೆನ್ನಾಗಿ ನಾದ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಸ್ಟ್ರೆಚ್ಚಿಯಾಗಿ, ನೀಟಾಗಿ, ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಕೈಗೆ ಅಂಟ್ಕೊಳ್ಳೋದ್ರಿಂದ ಎಣ್ಣೆ ಹಾಕಿ ನಾದ್ಕೋಬೋದು. ಅದು ತುಂಬ ಜಾಸ್ತಿ ಎಣ್ಣೆನೂ ಬೇಡ, ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ಬೇಕಾದಷ್ಟು ನಾದ್ಕೋಬೇಕು. ಹೀಗೆ ಇದನ್ನು 2 ರಿಂದ 3 ಗಂಟೆ ತನಕ ನೆನೆಯಕ್ಕೆ ಬಿಡೋಣ. ನಾನು 3 ಗಂಟೆ ಹೊತ್ತು ಬಿಟ್ಟಿದ್ದೆ, ಆದರೆ ತುಂಬ ಏನು ನೆಂದಿಲ್ಲ, ಸಾಫ್ಟ್ ಅಂತೇನೂ ಆಗಿಲ್ಲ, ಇನ್ನೂ ನಾದಬೇಕು. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಎಣ್ಣೆ ನಾನು ಹಾಕಿದಾಗಲಿ ಸುಟ್ಟಾಗಲಿ ಹರಡ್ಕೊಳ್ಳುತ್ತಲ್ಲ, ಅಗಲ ಆಗುತ್ತಲ್ಲ, ಸ್ಟ್ರೆಚಿಯಾಗಿ ಆ ಥರ ಬರುತ್ತೆ. ಕ್ಯಾಮ್ರಾಮನ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ರಿಂದ ನಾನೇ ಒಂದು ಕೈಯಲ್ಲಿ ನಾದ್ಕೋತಾ ಇದ್ದೀನಿ, ಇನ್ನೊಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ನಾದ್ಕೊಂಡಿದ್ದಾಯಿತು. ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಾನೊಂದು ಗೋಲಿಯಷ್ಟೇ ಗಾತ್ರ ಮಾಡ್ಕೊಂಡಿದ್ದೀನಿ ಒಂದೊಂದು ಹಪ್ಪಳಕ್ಕೆ. ದೊಡ್ಡದಾಗಬೇಕವರು ಇನ್ನೂ ಸ್ವಲ್ಪ ದೊಡ್ಡದಾಗಿ ತಗೊಳ್ಬಹುದು, ಅಗಲ ಆಗುತ್ತೆ ಅವಾಗ ಹಪ್ಪಳ.
ನೋಡಿ ಇಷ್ಟ ಆಗಿದೆ. ಇನ್ನೂ ಸ್ವಲ್ಪ ದಪ್ಪ ಬೇಕಾದರೂ ತಗೊಳ್ಬಹುದು ಉಂಡೆಗಳನ್ನ. ಇದು ಉದ್ದಿನ ಹಿಟ್ಟು ಸ್ವಲ್ಪ ನಾವು ಮಿಕ್ಸ್ ಮಾಡೋಕ್ಕೆ ಮುಂಚೆ ಸಣ್ಣ ಬೌಲಲ್ಲಿ ತೆಗೆದಿಟ್ಕೊಂಡು ಲಟ್ಟಿಸ್ಕೊಳ್ಳೋಕ್ಕೆ ಅದನ್ನು ಉಪಯೋಗಿಸ್ಕೋಬೇಕು. ಹೀಗೆ ಲಟ್ಸಿ ಬಿಸಿಲಲ್ಲಿ ಹಾಕ್ತಾ ಬಂದರೆ ಒಂದು 2 ಗಂಟೆ 2.5 ಗಂಟೆ ಬಿಸಿಲಿದ್ರೆ ಸಾಕು. ಡೈರೆಕ್ಟಾಗಿ ಬೇಗ ಒಣಗೋಗುತ್ತೆ. ಕಮ್ಮಿ ನೀರು ಹಾಕಿರ್ತೀವಲ್ವ, ತುಂಬ ಡ್ರೈ ಆಗಿರುತ್ತಲ್ವ, ಬೇಗ ಒಣಗೋಗುತ್ತೆ. ಆ ಬಿಸಿಲು ಸಾಕಾಗಲಿಲ್ಲ ಅಂದರೆ ಫ್ಯಾನ್ ಗಾಳಿ ಕೂಡ ಒಣಗುತ್ತೆ. ಇದು ನೋಡಿ ಒಣಗಿದ್ದಾಯಿತು. ಯಾವಾಗಲೂ ಕರಿಯಕ್ಕೆ ರೆಡಿ ಆಗೋಯ್ತು ನಮ್ಮ ಹಪ್ಪಳ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಕೆಂಪಗಾಗಲ್ಲ, ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಈ ರೆಸಿಪಿನ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಯಾವ್ದು ಅಪ್ಲೋಡ್ ಮಾಡ್ತೀನೋ ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಊಟದ ಜೊತೆ ಕರ್ಕೊಳ್ಬಹುದು. ಸಾಯಂಕಾಲ ಮಕ್ಕಳಿಗೆ ಸ್ನ್ಯಾಕ್ ಥರ ಕೊಡೋಕ್ಕೆ ಸುಟ್ಕೋಬಹುದು. ಸುಟ್ಕೊಂಡು ಅದರ ಮೇಲೆ ಕೆಚಪ್ಪು, ವೆಜಿಟೇಬಲ್ಸ್ ಸಲಾಡೆಲ್ಲ ಹಾಕಿ ಕೊಟ್ಟರೆ ಮಕ್ಕಳಿಗೆ ಈಸಿಯಾಗಿ ಹಣ್ಣುಗಳನ್ನಾದರೂ ತಿನ್ನಿಸ್ಬೋದು, ರಾ ವೆಜಿಟೇಬಲ್ಸ್ ಆದರೂ ತಿನ್ನಿಸ್ಬೋದು. ಖುಷಿಯಾಗಿ ತಿಂತಾರೆ. ಅದಿಷ್ಟು ಗರ್ಗರಿಯಾಗಿದೆ. ಹೆಸರುಬೇಳೆ ಸಲಾಡ್ ಅದನ್ನು ಹಾಕ್ಬಿಟ್ಟಿದ್ದೀನಿ. ಉಪ್ಪು, ಮೆಣಸಿನಕಾಯಿ, ನಿಂಬೆಹಣ್ಣು ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್.